ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ನಿಜಕ್ಕೂ ಕೂಡ ಕೆಡ್ಡಾಗೆ ಬಿದ್ರ ಅಥವಾ ಗಾಯತ್ರಿ ದೇವಿನ ಕೆಡ್ಡಾಗೆ ಬೀಳಿಸಿದಾರ? ನಿಜಕ್ಕೂ ಅಲ್ಲಿ ಮರಣದಂಡನೆ ವಿಧಿಸಲಾಗ್ತದೆ. ಅದು ಜಿ.ಪಿ. ಪಾಟೀಲ್ ಅವ್ರಿಗ, ಗಾಯತ್ರಿ ದೇವಿಗ. ಏನಾಯ್ತು, ಏನ್ ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜೆ.ಪಿ. ಪಾಟೀಲ್ನ ಉಳಿಸುವುದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಶತಾಯ ಭಾರ್ಗವಿ ಪ್ರಯತ್ನವನ್ನ ಪಡ್ತದಾಳ. ಇಲ್ಲಿ ಭಾರ್ಗವಿ ಕಟಕಟೆ ಮೇಲೆ ಗಾಯತ್ರಿ ದೇವಿಯನ್ನ ಕರ್ತರುವುದಕ್ಕೆ ಜಡ್ಜಿನ ಪರ್ಮಿಷನ್ ಅನ್ನ ತಗೊಂಡದೆ ಗಾಯತ್ರಿ ದೇವಿಯನ್ನ ಕಟಕಟೆ ಮೇಲೆ ನಿಲ್ಲಿಸ್ತಾರೆ. ಇಲ್ಲಿ ಕಟಕನ ಮೇಲೆ ಬಂದಂತಹ ಗಾಯತ್ರಿ ದೇವಿ ಇಷ್ಟು ದಿನ ಎಲ್ಲಿದ್ದೆ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಗಾಯತ್ರಿ ದೇವಿ ಹೇಳುವುದು, ನಾನು ಆಶ್ರಮದಲ್ಲಿದ್ದೆ ಅಂತ ಹೇಳಿ. ಹಾಗಿದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಆಗಿದ್ದು ನಿಜನಾ, ಆಕ್ಸಿಡೆಂಟ್ ಆಗಿದ್ದು ನಿಜನಾ ಅನ್ನೋ ಒಂದು ಪ್ರಶ್ನೆಯನ್ನ ಭಾರ್ಗವಿ ಮುಂದಿಟ್ಟಾಗ ಅಲ್ಲಿ ಗಾಯತ್ರಿ ದೇವಿ, ಹೌದು ನಂಗೆ ಆಕ್ಸಿಡೆಂಟ್ ಆಗಿದ್ದು ನಿಜ, ಆಕ್ಸಿಡೆಂಟ್ ಮಾಡಿಸಿದ್ದು ನಿಜ, ಅದನ್ನ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ಈ ಜೆ.ಪಿ. ಪಾಟೀಲ್ ನನ್ನ ಗಂಡ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಹೌದಾ ಜೆ.ಪಿ. ಪಾಟೀಲ್ ಅವರು ನಿಮ್ಗೆ ಆಕ್ಸಿಡೆಂಟ್ ಮಾಡಿಸಿದ್ರ, ಸರಿ ಆಯ್ತು, ಆಕ್ಸಿಡೆಂಟ್ ಆದ್ಮೇಲೆ ನೀವು ಬದುಕುಳಿದಿದ್ರಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಮುಂದಿಡ್ತಾರೆ ಭಾರ್ಗವಿ. ಆಗ ಇಲ್ಲಿ ಗಾಯತ್ರಿ ದೇವಿ ಅವರು, ಹೌದು ಅವರು ಆಕ್ಸಿಡೆಂಟ್ ಮಾಡಿಸಿದ್ರು ನನ್ಗೆ, ಆದ್ರೆ ನಾನು ಅವತ್ತು ಬದುಕುಳಿದೆ ಅಂತ ಹೇಳ್ತಾರೆ. ಹೌದಾ, ಯಾಕೆ ಅವರು ಆಕ್ಸಿಡೆಂಟ್ ಮಾಡಿಸಿದ್ರು ಅಂತ ಹೇಳಿ ಭಾರ್ಗವಿ ಪ್ರಶ್ನೆಯನ್ನ ಮುಂದಿಡ್ತಾರೆ. ಆಗ ಗಾಯತ್ರಿ ದೇವಿ ಹೇಳ್ತಕ್ಕಂಥದ್ದು, ಆತ ಮಾಡ್ತಿರ್ತಕ್ಕಂಥ ಬಿಸ್ನೆಸ್ ಗಳು ನನಗೆ ಗೊತ್ತಾಯ್ತು, ಹಾಗಾಗಿ ಅದನ್ನ ನಾನು ಹೇಳ್ಬಿಡ್ತೀನಿ ಅನ್ನೋ ಒಂದೇ ಕಾರಣಕ್ಕೆ ಆತ ನನ್ನನ್ನ ಸಾಯಿಸೋದಕ್ಕೆ ಮುಂದಾದ. ಆದ್ರೆ ನನ್ನ ದೇವ್ರು ಬಚಾವ್ ಮಾಡ್ಬಿಟ್ಟ, ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಒಂದು ಅನಾಥಾಶ್ರಮದಲ್ಲಿ ಇದ್ದೆ ಅಂತ ಹೇಳ್ತಾರ. ಇವತ್ತು ನೀವು ನ್ಯಾಯ ಕೇಳುವುದಕ್ಕೆ ಅಂತ ಬಂದಿದ್ದೀರಲ್ಲ, ಬಟ್ ಅವತ್ತೇ ಬರಬಹುದಿತ್ತಲ್ವಾ, ಯಾಕೆ ನೀವು ಅವತ್ತು ಬರ್ದೆ ಇವತ್ತು ಬಂದ್ರಿ ಅಂತ ಅನ್ನೋ ಪ್ರಶ್ನೆಯನ್ನ ಭಾರ್ಗವಿ ಮುಂದಿಡ್ತಾರೆ. ಆಗ ಆಕೆ ಹೇಳ್ತಕ್ಕಂಥದ್ದು, ನನಗೆ ಭಯ ಆಯಿತು, ಈ ಜೆ.ಪಿ. ಏನಾದರೂ ಮಾಡಿಬಿಡ್ತಾನೆ ಅಂತ ಹೇಳಿದಾಗ, ಹಾಗಿದ್ರೆ ಇವತ್ತು ಆ ಭಯ ನಿಮಗೆ ಇರ್ಲಿಲ್ವಾ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಇಲ್ಲಿ ಗಾಯತ್ರಿ ದೇವಿಯವರು, ನನಗೆ ನಿನ್ನ ತಂದೆ ರವೀಂದ್ರ ಭಟ್ಕಳ್ ಅವರು ಹೆಲ್ಪ್ ಮಾಡಿದ್ರು, ಆತ ತುಂಬಾ ಒಳ್ಳೆ ಮನುಷ್ಯ ಅಂದಾಗ ಇಲ್ಲಿ ತಂದೆ ಅನ್ನೋ ಒಂದು ಮಾತುಗಳು ಬೇಡ, ಸರಿಯಾಗಿ ಮಾತನಾಡಿ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ನನಗೆ ರವೀಂದ್ರ ಭಟ್ಕಳ್ ಅವರು ಹೆಲ್ಪ್ ಮಾಡಿದ್ರು, ಹಾಗಾಗಿ ಅವರ ಧೈರ್ಯದ ಮೇಲೆ ನಾನು ಆಚೆ ಬಂದೆ, ಬಟ್ ಆಚೆ ಬಂದಾಗ ಗೊತ್ತಾಯ್ತು ಅವರು ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿದ್ರು ಅಂತ ಹೇಳಿ ಗಾಯತ್ರಿ ದೇವಿ ತಿಳಿಸ್ತಾರೆ. ಎಲ್ಲವನ್ನ ಕೂಡ ನೀವು ನೋಟ್ ಮಾಡ್ಕೋಬೇಕು ಅಂತಾನೆ ಭಾರ್ಗವಿ ಜಡ್ಜ್ಗೆ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಆರ್ಕೆ ಬಂದದ್ದೆ, ಏನಿದು ಭಾರ್ಗವಿ ಅವರ, ಏನಂತ ಹೇಳಿ ನೀವು ಇವರನ್ನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಇದ್ದೀರಾ? ಗಾಯತ್ರಿ ದೇವಿ ಅವರು ಇವತ್ತು ಬಚಾವಾಗಿ ಬಂದಿದ್ದಾರೆ, ತಪ್ಪು ಮಾಡಿರ್ತಕ್ಕಂಥ ಜಿ.ಪಿ. ಮೇಲೆ ಆಪಾದನೆ ಹಾಕ್ತಿದ್ದಾರೆ, ಅವರೇ ನನಗೆ ತೊಂದರೆ ಕೊಟ್ಟು ಅವರು ನನ್ನನ್ನು ಸಾಯಿಸೋದಕ್ಕೆ ಮುಂದಾಗಿದ್ರು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬದಲಾಗಿ ನೀವು ಈ ರೀತಿ ಎಲ್ಲ ಪ್ರಶ್ನೆ ಮಾಡೋದ್ರಿಂದ ಏನು ಪ್ರಯೋಜನ ಇದೆ ಅಂತ ಆರ್ಕೆ ಹೇಳಿದಾಗ, ಬೇಕಾಗತ್ತೆ ಅವ್ರು ಇನ್ನೂ ಜೀವಂತವಾಗಿದಾರಲ್ವಾ ಅಂತ ಹೇಳಿದಾಗ, ನೀವು ಇದನ್ನೆಲ್ಲ ಮಾತಾಡ್ತಿದ್ರ ತಾನೇ, ಏನು ಸಾಕ್ಷಿ ಆಧಾರ ಇಟ್ಕೊಂಡು ಮಾತಾಡ್ತಿದ್ರ ಅಂದಾಗ, ನಿಜಕ್ಕೂ ಗಾಯತ್ರಿ ದೇವಿ ಹೇಳ್ತಿರೋದು ಸುಳ್ಳು. ಅದೇ ಒಂದು ಸಾಕ್ಷಿ ಆಧಾರ ಇಲ್ಲದೆ ಇರೋ ಮಾತ್ರಕ್ಕೆ ಅದನ್ನ ಸಾಬೀತುಪಡಿಸೋಕ್ಕಾಗೋದಿಲ್ಲ ಅಂತ ಅನ್ಕೋಬೇಡಿ, ಖಂಡಿತವಾಗ್ಲೂ ಕೂಡ ಸಾಬೀತುಪಡಿಸಬಹುದು. ಅದರ ಜೊತೆಗೆ ನನ್ನ ಹತ್ರ ಒಂದು ಐ ವಿಟ್ನೆಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಐ ವಿಟ್ನೆಸ್ ಯಾವುದು ಅಂತ ಹೇಳಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ನೀವು ಅದಕ್ಕೆ ಸಂಬಂಧಪಟ್ಟಾಗೆ ಆಲ್ರೆಡಿ ನೀವು ನಮಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿರ್ಬೇಕು. ಅದರ್ವೈಸ್ ಯಾವುದೇ ಕಾರಣಕ್ಕೂ ನೀವು ಐ ವಿಟ್ನೆಸ್ ಅನ್ನ ತಂದು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಸಾಕ್ಷಿಯನ್ನ ಕೊಡೋಕ್ಕೂ ಮುನ್ನ ಒಂದು ನೋಟಿಸ್ ಇಶ್ಯೂ ಆಗಬೇಕಲ್ವಾ ಅಂತ ಹೇಳಿದಾಗ, ಖಂಡಿತವಾಗ್ಲೂ ಆಗ್ಬೇಕಿತ್ತು, ಬಟ್ ಏನ್ ಮಾಡೋದು, ಸಮಯ ಇಲ್ವಲ್ಲ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಪಾಪ ನಿಮ್ಗೆ ಆ ಒಂದು ಪೇಜ್ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಂತ ಆರ್ಕೆ ಕೇಳಿದ್ದಕ್ಕೆ ಗೊತ್ತಿದೆ, ಪಕ್ಕದಲ್ಲಿ ಇನ್ನೊಂದು ಪೇಜ್ ಅಲ್ಲಿ ಇರ್ಬೇಕಲ್ವಾ, ನಾವೇ ಈ ರೀತಿ ಯಾವುದೇ ರೀತಿ ನೋಟಿಸ್ ಕೊಡದೆ ಕೂಡ ಐ ವಿಟ್ನೆಸ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು, ಜಡ್ಜ್ ನಮ್ಗೆ ಪರ್ಮಿಷನ್ ಕೊಟ್ರೆ. ಪಾಪ ನೀವು ಆ ಪೇಜನ್ನ ಓದಿಲ್ಲ ಅನ್ಸುತ್ತೆ, ಪಕ್ಕದಲ್ಲೇ ಇದೆ ಅಂತ ಹೇಳಿ ಭಾರ್ಗವಿ ಆರ್ಕೆಗೆ ತಿರುಗೇಟನ್ನ ಕೊಡ್ತಾರೆ. ಈ ಕಡೆ ಆರ್ಕೆ ಸೈಲೆಂಟ್ ಆಗ್ತಾರೆ. ಇದರ ನಡುವೆ ಐ ವಿಟ್ನೆಸ್ ಅನ್ನ ಅಲ್ಲಿಗೆ ಕರೆಸ್ತಾರೆ. ತನು ಅಂತಕ್ಕಂಥ ಒಂದು ಮಗು ಐ ವಿಟ್ನೆಸ್ ಆಗಿ ಕಟ್ಕಟೆ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಜಡ್ಜ್ನ ಭಾರ್ಗವಿ ಪ್ರಶ್ನೆ ಕೇಳ್ಕೊಂಡಾಗ ಖಂಡಿತ ಜಡ್ಜ್ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿನೇ ಭಾರ್ಗವಿ ತನ್ನ ಐ ವಿಟ್ನೆಸ್ ಆದಂತಹ ತನುವನ್ನ ಕಟಕಟೆ ಮೇಲೆ ತಂದು ನಿಲ್ಲಿಸ್ತಾರೆ. ಈ ಕಡೆ ತನು ಬರ್ತಿದ್ದಾಗೇನೆ ಇಲ್ಲಿ ಆರ್ಕೆ ಮತ್ತೆ ಭಾರ್ಗವಿ ಇಬ್ರು ಕೂಡ ಮಗುವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಮೊದಲು ಭಾರ್ಗವಿ ಪ್ರಶ್ನೆ ಮಾಡ್ತಾರೆ, ನೀನು ಪುಟ್ಟ
ಗಂಗಾ ಅನ್ನೋದನ್ನ ನೋಡಿದ್ಯಾ ಅಂತ ಕೇಳಿದಾಗ ಹೌದು ನಾನು ಗಂಗಾ ಅನ್ನೋದನ್ನ ನೋಡಿದ್ದೀನಿ ಅಂತ ಹೇಳುತ್ತೆ. ಯಾಕೆ, ಎಲ್ಲಿ, ಹೇಗಾಯ್ತು, ಹೇಗೆ ನೋಡಿದೆ ಅಂತ ಹೇಳಿ ಭಾರ್ಗವಿ ಪ್ರಶ್ನೆಯನ್ನ ಮುಂದಿಡ್ತಾರೆ. ಆಗ ಆ ಮಗು ನಾನು ಒಂದಿನ ಅಪ್ಪ ಅಮ್ಮನ ಜೊತೆ ಜಾತ್ರೆಗೆ ಹೋಗಿದ್ದೆ. ಆಗ ಯಾರು ನನ್ನ ಪ್ರಜ್ಞೆ ತಪ್ಪಿಸಿ ಕರ್ಕೊಂಡು ಹೋದ್ರು. ಆಗ ಅಲ್ಲಿ ನಾನೊಬ್ಳೇ ಇರಲಿಲ್ಲ, ತುಂಬಾ ಜನ ಮಕ್ಕಳಿದ್ರು. ನಂತರ ನನಗೆ ಗೊತ್ತಾಯ್ತು ಅವ್ರು ನಮ್ಮನ್ನ ಬೇರೆ ಕಡೆ ಸಾಗಿಸ್ತಾರೆ ಅಂತ. ಯಾಕಂದ್ರೆ ಅವರು ಫೋನ್ನಲ್ಲಿ ಹೇಳ್ತಿದ್ರು ಇನ್ನು ಒಂದು ಮಗು ಸಿಕ್ಕಿದ್ರೆ 30 ಜನ ಆಗತ್ತೆ, ಕಳಿಸ್ಬಹುದು ಅಂತ ಹೇಳಿ. ಅಲ್ಲಿಗೇನೆ ಒಬ್ಬ ಲೇಡಿ ಬಂದ್ರು, ಅವ್ರ ಜೊತೆ ಗಂಗಾ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಿದ್ರು. ಅವ್ರನ್ನ ನಾನು ನೋಡಿದ್ದೀನಿ ಅಂತ ಹೇಳಿ ಮಗು ಹೇಳುತ್ತಾ. ಹೌದಾ, ಯಾರು ಅದು ಅನ್ನೋದನ್ನ ಇಲ್ಲಿ ತೋರಿಸ್ತೀಯಾ, ಇಲ್ಲಿ ಇದಾರ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಹೌದು ಇದಾರಿ ಅಂತ ಹೇಳಿ ಗಾಯತ್ರಿ ದೇವಿಯ ಕಡೆ ಬುಟ್ಟು ಮಾಡಿ ತೋರಿಸುತ್ತೆ. ಇಲ್ಲಿ ಗಾಯತ್ರಿ ದೇವಿ ಇಲ್ಲ, ನಾನು ಅವಳಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಎತ್ತ ಕಡೆ JP ಪಾಟೀಲ್ ದಿಲ್ಖುಷ್ ಆಗ್ಬಿಟ್ಟಿದ್ದಾರೆ. ಇದರ ನಡುವೆ ಆರ್ಕೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಮಗುದೊಮ್ಮೆ ಎಂಟ್ರಿ ಕೊಟ್ಟಿದ್ದೆ, ನಾನು ಅಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಇದನ್ನ ಅಂದಾಗ ಅದೇ ಇನ್ನೂ ಕೂಡ ಏನಪ್ಪಾ ಬರಲೇ ಇಲ್ವಲ್ಲ ಅಬ್ಜೆಕ್ಷನ್ ಹಾಕೋದಕ್ಕೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಈ ಒಂದು ಮಗು ಐ ವಿಟ್ನೆಸ್ ಅಂತ ಹೇಳ್ತಿದ್ರ. ಸರಿ ಆಯ್ತು, ನಾನು ಈ ಮಗುವನ್ನ ಕ್ರಾಸ್ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿ ಕೇಳ್ಕೋತಾರೆ. ಜಡ್ಜ್ ಕೂಡ ಅದಕ್ಕೆ ಆರ್ಕೆಗೆ ಪರ್ಮಿಷನ್ ಕೊಡ್ತಾರೆ. ನಂತರ ಆರ್ಕೆ ಮಗುವನ್ನ ಕ್ರಾಸ್ ಎಕ್ಸಾಮಿನ್ ಮಾಡ್ತಿದ್ದಾರೆ. ಇದರ ನಡುವೆ ಆ ಮಗು ನಾನು ಗಂಗಾನ ನೋಡಿದ್ದೀನಿ, ಇವರೇನೆ ಅದು ಗಂಗಾ ಅಂತ ಹೇಳಿ ಹೇಳುತ್ತಾ. ಮಗು ಕಣ್ಗಳಲ್ಲಿ ಒಂದ್ ರೀತಿ ಮಾರ್ಕ್ ಇರುತ್ತೆ. ಅದನ್ನ ಅಬ್ಸರ್ವ್ ಮಾಡಿದಂತ ಆರ್ಕೆ ಏನದು ಮಾರ್ಕ್ ಅಂತ ಕೇಳಿದಾಗ ನಾನು ಕನ್ನಡಕ ಹಾಕೋತೀನಿ, ಹಾಗಾಗಿ ಆ ಮಾರ್ಕ್ ಆಗಿರುತ್ತೆ ಅಂತ ಹೇಳ್ತಾರ. ಹೌದಾ, ಕನ್ನಡಕ ಹಾಕೋದ್ಯಾ, ಏನ್ ಪ್ರಾಬ್ಲಮ್ ಇದೆ ಅಂದಾಗ ನನಗೆ ದೂರದ್ದು ಅಷ್ಟಾಗಿ ಕಾಣೋದಿಲ್ಲ ಅಂತಾರೆ. ಹೌದಾ, ಎಷ್ಟು ದೂರದಿಂದ ಅಂತ ತೋರಿಸ್ತಾ ಒಂದಷ್ಟು ದೂರಕ್ಕೆ ಹೋಗ್ತಾರೆ. ಗಾಯತ್ರಿ ದೇವಿ ನಿಂತಿರೋ ಜಾಗದವರೆಗೂ ಹೋಗ್ತಾರೆ. ಅಲ್ಲಿ ಹೋಗ್ತಾ ದೂರ ಸರಿತಾ ಹುಡುಗಿಗೆ ಅಷ್ಟಾಗಿ ಕಾಣಿಸೋದಿಲ್ಲ, ಮಂಜಾಗೋಕೆ ಶುರುವಾಗತ್ತ. ಇದರಿಂದಾಗಿ ಭಾರ್ಗವಿ ಎಂತ ಎಡವಟ್ಟಾಗ್ತಿದೆ ಅಂತ ಅನ್ಕೋತಾ ಇದ್ರೆ ಇತ್ತ ಕಡೆ ಆರ್ಕೆ ತಮ್ಮ ವಾದವನ್ನ ಮಂಡಿಸ್ತಾರೆ. ನೋಡಿ ಜಡ್ಜ್, ನಿಮ್ ಕಡೆಗೆ ಕಾಣಿಸ್ತದೆ, ಇವ್ರಿಗೆ ಈ ಮಗುಗೆ ಕಣ್ಣು ಸರಿಯಾಗಿ ಕಾಣೋದಿಲ್ಲ. ಒಂದು ಈ ಮಗು ಸುಳ್ಳು ಸಾಕ್ಷಿ ಹೇಳ್ತದ, ಇವರು JPಯನ್ನ ಬಚಾವ್ ಮಾಡಬೇಕು ಅಂತ ಈ ಮಗುವನ್ನ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಕರ್ಕೊಂಡು ಬಂದಿದ್ದಾರೆ, ಇಲ್ಲ ಅಂದ್ರೆ ಬೇರೆ ಯಾರನ್ನು ಅನ್ಕೊಂಡು ಗಾಯತ್ರಿ ದೇವಿಯನ್ನ ತೋರಿಸ್ತಿದ್ದಾರೆ. ಯಾಕಂದ್ರೆ ಈ ಮಗುಗೆ ಕಣ್ಣುಗಳ ದೃಷ್ಟಿನೇ ಸರಿ ಇಲ್ಲ, ದೂರದೇ ಕಾಣಿಸುತ್ತೆ ಅನ್ನೋದನ್ನ ಈಗ ನೀವೇ ನೋಡಿದ್ರಿ ಅಂತ ಆರ್ಕೆ ಭಾರ್ಗವಿ ತಂದದ ಆ ಒಂದು ಸಾಕ್ಷಿಯನ್ನ ಎಕ್ಸ್ಪೋಸ್ ಮಾಡ್ತಾರೆ. ಫೈನಲಿ ಆ ಒಂದು ಸಾಕ್ಷಿ ಹಳ್ಳ ಹಿಡಿಯತ್ತ. ತದನಂತರ ಇಲ್ಲಿ ಆರ್ಕೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಆ ಒಂದು ರೆಡ್ ಡೈರಿಯ ವಿಚಾರ ಬರುತ್ತೆ. ಜೊತೆಗೆ ಇಲ್ಲಿ ಆರ್ಕೆ ಆಲ್ರೆಡಿ JP ಮಾಡಿರೋ ತಪ್ಪಿಗೆ ಮರಣದಂಡನೆ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಜಡ್ಜ್ ಮುಂದೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಇದರ ನಡುವೆ ಭಾರ್ಗವಿಯ ರೆಡ್ ಡೈರಿ ವಿಷಯವನ್ನ ತೆಗೆದಿಡ್ತಾರೆ. ನೀವು ಆ ರೆಡ್ ಡೈರಿಲಿ ಏನೇನ್ ಬರ್ಸಿದ್ರು ಅದೆಲ್ಲವೂ ಕೂಡ ನಿಜ ಅಂತ ಒಪ್ಕೋತೀರಾ, ಅಲ್ಲಿರೋದೆಲ್ಲ ಕೂಡ ನಿಜಾನ, ಎಲ್ವಿ ವಿಷಯ ಕೂಡ ಅದರಲ್ಲಿ ಇದೆಯಾ ಅಂತ ಭಾರ್ಗವಿ ಕೇಳಿದಾಗ ಹೌದು ಎಲ್ಲ ವಿಷಯಗಳು ಕೂಡ ಅದರಲ್ಲಿ ಅಡಗಿ ಕೂತಿದೆ ಅಂತಾನೆ ಇಲ್ಲಿ ಆರ್ಕೆ ಹೇಳ್ತಾರೆ. ಹೌದಾ, ಆಗಿದ್ರೆ ಅಂತ ಹೇಳಿದ ಒಂದಷ್ಟು ಪೀಸಸ್ ಆಫ್ ಪೇಪರ್ಸ್ ಅನ್ನ ತೋರಿಸ್ತಾರೆ. ಅದರಲ್ಲಿ ಎಬ್ಬಟ್ಟ ಸಿಗ್ನೇಚರ್ ಕೂಡ ಇರತ್ತ. ಏನದು ಅಂತ ಹೇಳಿ ಜಡ್ಜ್ ಕೇಳಿದಾಗ ಇದು ನಿಜವಾದ ರೆಡ್ ಡೈರಿಯ ಆ ಒಂದು ಪೇಪರ್ಸ್ ಅಂತ ಕೇಳಿ ಹೇಳ್ತಿದ್ದಾರೆ. ಈ ಒಂದು ಪೇಪರ್ಸ್ ಅಲ್ಲಿ ಈ ಒಂದು ಹೆಬ್ಬೆಟ್ಟಿನ ಗುರುತದ, ಇದು JPಗೆ ಸಂಬಂಧಪಟ್ಟಿದ್ದಲ್ಲ, ಗಂಗಾ ಅಲಿಯಾಸ್ ಗಾಯತ್ರಿ ದೇವಿಗೆ ಸಂಬಂಧಪಟ್ಟಿದ್ದು. ರೆಡ್ ಡೈರಿಯಲ್ಲಿ JP ಇದೆ ಅಂದ್ರೆ ಈ ಒಂದು ಪೇಪರ್ಸ್ ಅಲ್ಲಿ ಗಾಯತ್ರಿ ದೇವಿಯ ಹೆಬ್ಬೆಟ್ಟು ಗುರುತು ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಭಾರ್ಗವಿ ತನ್ನ ವಾದವನ್ನ ಮುಂದಿಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ, ಕೊನೆಗೂ ಕೂಡ ಇಲ್ಲಿ JPನ ಬಿಡುಗಡೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾಳ ಭಾರ್ಗವಿ. ಹೊರಗಡೆ ನಿಂತು ಇಲ್ಲಿ ಅರ್ಜುನ್ ಒಳಗಡೆ ಏನಾಗತ್ತೆ ಅಂತ ವೇಟ್ ಮಾಡ್ತಿದ್ದಾರೆ. ಗಾಯತ್ರಿ ದೇವಿ ಪ್ಲಾನ್ ಉಲ್ಟಾ ಹೊಡಿಬಹುದು ಅಂತ ಕಾಯ್ತಿದ್ದಾರೆ. ಬಟ್ ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.